ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾವು ಬೆಳಗಾವಿ ಸುವರ್ಣಸೌಧದ ಬಗ್ಗೆ ಒಂದು ವಿಡಿಯೋ ಮಾಡಕ್ ಹೊರಟಾಗ ಸ್ವತಃ ಅಬಕಾರಿ ಸಚಿವರು ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ ಸಾಹೇಬರು ಬಾರಪ್ಪ ನಾನು ಇಂಟರ್ವ್ಯೂ ಕೊಡ್ತೇನೆ ಅಂತೇಳಿ ತುಂಬಾ ಪ್ರೀತಿಯಿಂದ ಕರೆದು ಮಾತಾಡುತ್ತಾರ. ಅವ್ರ ಜೊತೆ ಸಂದರ್ಶನ ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಹಾಂ ಸರ್. ಇಲ್ಲಿ ವಿಧಾನಸೌಧದಲ್ಲಿ ಸುವರ್ಣಸೌಧದಲ್ಲಿ ಅಸೆಂಬ್ಲಿ ನಡೀತಾ ಇದೆ. ಹಾಂ ಸರ್. ಇಲ್ಲಿ ಉತ್ತರ ಕರ್ನಾಟಕದ ವಿಷಯಗಳು ಚರ್ಚೆಗಳಾಗ್ತಾ ಇದ್ದಾವೆ. ನಮ್ಮ ಸರ್ಕಾರ ನಾವು ಏನು ಮಾಡಿದನ್ನು ಜನತೆಗೆ ಹೇಳಲಿಕ್ಕೆ ತಯಾರಿ ಮಾಡ್ಕೊಂಡಿದ್ದೀವಿ. ಇವತ್ತು ನಮ್ಮ ಸಾಹೇಬರು ಉತ್ತರ ಕೊಡ್ತಾರೆ. ಸರ್ ಕೆಲವು ವಿದ್ಯಾರ್ಥಿಗಳ ಪ್ರಶ್ನೆಗಳಿತ್ತು ಸರ್. ನಾವು ಅವ್ರ ಜೊತೆ ಸಂವಾದ ನಡೆಸಿದಾಗ ಅವ್ರು ಕೇಳ್ತಾ ಇರೋದು ಬೆಂಗಳೂರಿನ ವಿಧಾನಸೌಧಕ್ಕಿಂತ ಬೆಳಗಾವಿ ಸುವರ್ಣಸೌಧದ ಮಂತ್ರಿಗಳ ಕರ್ತವ್ಯ ವಿಭಿನ್ನ ಅಥವಾ ಎರಡು ಒಂದೇನ ಅಂತ ಕೇಳ್ತಾ ಇದ್ದಾರೆ ಸರ್. ಮಂತ್ರಿನೇ ಬೆಂಗಳೂರಾಗರ ಮಾಡ್ಲಿ, ಮುಧೋಳದಾಗರ ಮಾಡ್ಲಿ, ಬೆಳಗಾವದಾಗರ ಮಾಡ್ಲಿ, ಯಾವ ಮಂತ್ರಿ ರಾಜ್ಯದಲ್ಲಿ ಕೆಲಸ ಮಾಡ್ತಾನೆ ಮಂತ್ರಿಯಾಗಿ ಇಡೀ ಎಲ್ಲೇ ಇದ್ಕೊಂಡ್ರು ಮಂತ್ರಿಯಾಗಿ ಕೆಲಸ ಮಾಡ್ತಾನೆ. ಸುವರ್ಣಸೌಧದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ನೆಲಮಟ್ಟಕ್ಕೆ ತಲುಪಲು ಸಚಿವರ ಪಾತ್ರ ಏನು ಸರ್? ಯಾವುದೇ ಡಿಸಿಷನ್ಗಳನ್ನ ಸರ್ಕಾರ ತೆಗೆದುಕೊಳ್ತೈತಲ್ಲ ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಕಾರ್ಯಸೂಚಿಯನ್ನು ತಯಾರಿ ಮಾಡ್ತಾರೆ. ಅಧಿಕಾರಿ ವರ್ಗದವ್ರಿಗೆ ಹೇಳ್ತೀವಿ ಇನ್ನೆಲ್ಲ ಕಾರ್ಯಸೂಚಿ ರೆಡಿ ಮಾಡಬೇಕು, ಅದು ಇಂಪ್ಲಿಮೆಂಟ್ ಆಗ್ಬೇಕಂತ ಹೇಳ್ತೀವಿ. ಅದ್ರ ಜೊತೆ ಫಾಲೋ ಅಪ್ ಮಾಡ್ತೀವಿ. ಆ ಡಿಪಾರ್ಟ್ಮೆಂಟದೆಲ್ಲ ಕೆಲಸ ನಾವು ಮಾಡ್ತೇವೆ. ಸರ್ ಎಲ್ಲರೂ ಏನ್ ಹೇಳ್ತಾರೆ ಅಂದ್ರೆ ಸುವರ್ಣಸೌಧದಲ್ಲಿ ಕಲ್ಲಿನಿಗಿಂತ ಭಾರವಾದ ಮನಸ್ಸು ಮಂತ್ರಿಗಳ ಮನಸ್ಸು. ಏಕೆಂದ್ರೆ ಅಷ್ಟು ಜವಾಬ್ದಾರಿ ಹೊಣೆಗಾರಿಕೆ ಇರುತ್ತೆ. ಆದ್ರೂ ಕೂಡ ತಾವು ಇಷ್ಟು ಶಾಂತವಾಗಿರ್ತೀರಿ. ಇದನ್ನೆಲ್ಲ ಹೇಗೆ ನಿಭಾಯಿಸ್ತೀರಿ ಸರ್? ರಾಜಕಾರಣದಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ಬಂದವರು ಸಾರ್ವಜನಿಕವಾಗಿ ಎಲ್ಲರ ಜೊತೆ ಇರಬೇಕಾಗತ್ತೆ. ಅವ್ರ ಕಷ್ಟ ಸುಖಗಳನ್ನ ಆಲಿಸ್ಬೇಕಾಗತ್ತೆ. ಅದರಿಂದ ಎಷ್ಟು ಸಾಧ್ಯ ಇದೆ ಅದನ್ನು ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡಬೇಕಾಗತ್ತೆ. ಇಲ್ಲಿ ಬಂದು ನಿರಾಶೆಯಾಗಿ ಹೋಗಬಾರ್ದು. ನಾವು ಇಲ್ಲಿ ಬಂದು ಕೂತದ್ದು ಜನರ ಮತದಿಂದ. ಆ ಮತದಾರರಿಗೆ ನೋವಾಗಲಾರದ ರೀತಿಯಲ್ಲಿ ಸರ್ಕಾರದಲ್ಲಿ ಇರತಕ್ಕಂಥ ಹಣಕಾಸಿನ ವ್ಯವಸ್ಥೆ ನೋಡಿಕೊಂಡು ಏನೇನು ಸಾಧ್ಯಗಳದಾವೋ ಆ ಕೆಲಸಗಳನ್ನ ಮಾಡೋದ್ರ ಮೂಲಕ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಸರ್ ನಾವು ಎಷ್ಟೋ ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸಿದಾಗ ಅವ್ರು ಹೇಳ್ತಾ ಇದ್ರು ನಾನು ಒಂದಿನ ಮಂತ್ರಿ ಆಗಬೇಕು, ನಾನು ಒಂದಿನ ಶಾಸಕ ಆಗಬೇಕು, ನಾನು ಒಂದಿನ ವಿಧಾನಸೌಧ ಮೆಟ್ಟಲ್ಲಿ ಇರ್ಬೇಕಂತ ಅವ್ರು ಹೇಳ್ತಾ ಇದ್ರು. ಸೊ ಅವ್ರು ಇಲ್ಲೆಲ್ಲ ನೋಡಿದಾಗ ನಿಮ್ಮಂತ ಸಚಿವರನ್ನು ನೋಡಿದಾಗ ಅವ್ರು ತುಂಬಾ ಇನ್ಸ್ಪಿರೇಷನ್ ಸಿಕ್ತು. ಆ ಯುವ ಜನತೆಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ರಾಜಕಾರಣ ಬರಬಾರ್ದಂತಲ್ಲ. ಮಾಸ್ಟರ್ ಕೀ ವಿಶೇಷವಾಗಿ ಅಭಿವೃದ್ಧಿ ಮಾಸ್ಟರ್ ಕೀ ರಾಜಕಾರಣದಲ್ಲೇ ಇದೆ. ಅಂಬೇಡ್ಕರ್ ಏನ್ ಹೇಳಿದ್ರಂದ್ರ ಎಜುಕೇಶನ್ ಇಸ್ ದ ಮಾಸ್ಟರ್ ಕೀ. ಅಭಿವೃದ್ಧಿ ಕೀಲಿ ಕೈ ರಾಜಕಾರಣದಲ್ಲಿದೆ. ಅದನ್ನ ಹಿಡಿದ್ರೆ ಆ ಸಮಾಜ ನೋವಿನಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡ್ತಕ್ಕಂಥ ಶಕ್ತಿ ಬರುತ್ತೆ. ಅದರಲ್ಲಿ ತಪ್ಪೇನಲ್ಲ. ವಿದ್ಯಾರ್ಥಿಗಳು ಬರಬೇಕು, ನಾಡಿನ ಸೇವೆ ಮಾಡಬೇಕು, ನಾವು ಜನಪರವಾಗಿ ಕೆಲಸ ಮಾಡ್ಲಿಕ್ಕೆ ತಯಾರಿದೀವಿ ಅಂತಕ್ಕಂಥ ಮನಸ್ಸಿನವ್ರು ಬರಬೇಕು. ಈಗಿನ ವ್ಯವಸ್ಥೆನ ಸರಿ ಮಾಡ್ತಕ್ಕಂಥ ಮನಸ್ಸುಗಳು ಅವರಲ್ಲಿ ಇರಬೇಕು. ಸರ್ ಎಷ್ಟೋ ಜನ ಬಡತನದವರು ನಿಮ್ಮಂಥವ್ರ ಜನರನ್ನು ನೋಡ್ತಿರ್ತಾರ. ತಾವು ಒಂದ ಬಡತನ ಕುಟುಂಬದಿಂದ ಬಂದು ಇಷ್ಟು ಮಟ್ಟಿಗೆ ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. ಇದೆಲ್ಲ ಹೇಗೆ ಸಾಧ್ಯವಾಯ್ತು ಸರ್? ಕಾನ್ಫಿಡೆಂಟ್ ನಾವೇನ್ ಮಾಡ್ಬೇಕಂತೇಳಿ ನಮ್ಮ ತಲೆಯಲ್ಲಿ ಇರುತ್ತೆ. ಅದನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಎದೆಗೊಂದಬಾರ್ದು, ಹಿಂದೆ ಸರಿಬಾರ್ದು. ಜನರನ್ನು ಪ್ರೀತಿಯಿಂದ ನೋಡಬೇಕು. ಇಂದಿಲ್ಲ ನಾಳೆ ನನಗೆ ನನ್ನ ಪ್ರೀತಿ ತೋರಿಸ್ತಾರಂತಕ್ಕಂಥ ಭಾವನೆ ಇರಬೇಕು. ಸ್ವಲ್ಪ ಏರುಪೇರುಗಳಾದಾಗೂ ಸಹಿಸ್ಕೊಳ್ತಕ್ಕಂಥ ಶಕ್ತಿ ಇರಬೇಕು. ಸರ್ ಸುವರ್ಣಸೌಧಕ್ಕೆ ಎಷ್ಟೋ ಜನಕ್ಕೆ ಬರಲು ಸಾಧ್ಯವಾಗ್ತಾ ಇಲ್ಲ ಸರ್. ಮನೆಯಲ್ಲೇ ಕೂತಿ ಇಂಥ ಚಾನಲ್ ಮೂಲಕ ನೋಡ್ತಾ ಇರ್ತಾರೆ. ಆ ಜನಕ್ಕೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಮಾಧ್ಯಮದ ಬಹಳ ಮಹತ್ವ ಇದೆ. ಕೆಲವು ಪಕ್ಷದವರು ಮಾಧ್ಯಮನ ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು. ಕೆಲವು ಮಾಧ್ಯಮದವರು ಅಧಿಕಾರಗಳನ್ನ ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು. ಎರಡು ಆಗ್ಬೋದು. ಮಾಧ್ಯಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹಳ ಅತ್ಯುನ್ನತವಾದ ಪಾತ್ರ ವಹಿಸ್ತಕ್ಕಂಥ. ಸರ್ ನಾವು ಎಲ್ಲ ಅಂದ್ರೆ ನನ್ನ ಜೊತೆ ನನ್ನ ಸ್ನೇಹಿತರು ಕೂಡಿ ಬೆಳಗಾವಿ ಸುವರ್ಣಸೌಧದ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕಂತ ಹೇಳಿ ನಾವೆಲ್ಲ ವಿಡಿಯೋ ಮಾಡಿದ್ವಿ. ಸೊ ನಮ್ಮಂಥ ಯುವಕರಿಗೆ ಈ ಚಾನಲ್ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್?
ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಹಾ ಸರ್. ಒಂದು ಮಾಧ್ಯಮವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಸರಳವಾದದ್ದೇನಲ್ಲ, ಆದ್ರೆ ನೀವು ಮಾಡ್ಲಿಕ್ಕೆ ಒಂದು ಇದನ್ನು ಮಾಡಿದಿರಿ. ನಿಮ್ಮ ಒಂದು ಪ್ರಯತ್ನದಿಂದ ವಿಧಾನಸೌಧದಲ್ಲಿ ಏನ್ ನಡೀತಿದೆ, ಹಾ ಸರ್. ರೈತ ಎದುರಿಸ್ತಕ್ಕಂಥ ಸಮಸ್ಯೆಗಳೇನು, ವಿದ್ಯಾರ್ಥಿಗಳ ಸಮಸ್ಯೆಗಳೇನು, ರಾಜಕಾರಣದಲ್ಲಿ ರೂಲಿಂಗ್ ಪಾರ್ಟಿಯವರು ಎಡುತಕ್ಕಂಥದ್ದು ಎಲ್ಲಿ ಎಡುತ್ತಾ ಇದ್ದೀವಿ, ಅದರ ಜೊತೆಗೆ ವಿರೋಧ ಪಕ್ಷದವ್ರ ಪಾತ್ರ ಏನು, ನೀವು ಜನತೆಗೆ ತಿಳಿಸ್ತಕ್ಕಂಥವ್ರು ಸತ್ಯವನ್ನೇ ತಿಳಿಸಿದ್ರೆ ಸರ್. ಜನ ನಿಮ್ಮನ್ನು ನಂಬ್ತಾರೆ. Okay. ನೀವು ನಿಮ್ಗೆ ಅನುಕೂಲ ತಕ್ಕಂಗೆ ಅದನ್ನ ಏನಾದ್ರೂ ಚೇಂಜ್ ಮಾಡಿದ್ರೆ ಹಾ ಸರ್. ಜನ ನಿಮ್ಮನ್ನ ನಂಬೋದಿಲ್ಲ. ಹಾ ಸರ್. ಮಾಧ್ಯಮದ ಒಂದು ಗೌರವವನ್ನು ಕಡಿಮೆ ಆಗ್ತಿದೆ. ಇವತ್ತು ನಾವು ಕಂಡ ಹಾಗೆ ಹಲವಾರು ಚಾನೆಲ್ಗಳು, ಹಲವಾರು ಪತ್ರಿಕೆಗಳು ಒಂದೊಂದು ಪಕ್ಷದ ಮುಖವಾಹಿನಿ ತರ ನಡೀತಕ್ಕಂಥದ್ದು ದುರ್ದೈವದ ಸಂಗತಿ. ಥ್ಯಾಂಕ್ ಯು ಸರ್. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರು ಬಹಳ ಒಂದು ಗೈಡ್ ಮಾಡೋರು ಅಥವಾ ತಪ್ಪನ್ನು ತಿದ್ದಲಿಕ್ಕೆ ಹಾದಿ ತೋರಿಸೋರು ಅಂತಕ್ಕಂಥ ಭಾವನೆ ಭಾಳ ಜನರಲ್ಲಿ ಇತ್ತು. ಅದೆಲ್ಲೋ ಒಂದು ತಪ್ಪಿ ಯಾವುದೋ ಒಂದು ನ್ಯೂಸ್ ಬರ್ತಾವೋ, ಇದು ಈ ಪಕ್ಷದ ಬಿಡೋ, ಇವರು ಆ ಪಕ್ಷದ ಪರವಾಗಿದ್ದಾರೆ, ಹಾ ಸರ್. ಯಾವುದೋ ಒಂದು ನ್ಯೂಸ್ ಇವರು ಈ ಪಕ್ಷದಾಗ ಪರವಾಗಿದ್ದಾರೆ, ಈ ಹೊಗಳಿಕೆಗಳು ಹಾಗೂ ಒಂದು ಪಕ್ಷವನ್ನು ಸಂಪೂರ್ಣವಾಗಿ ಅವ್ರ ಬಗ್ಗೆ ಕೆಟ್ಟದನ್ನ ಅವ್ರೇನು ತಪ್ಪು ಮಾಡ್ತದನ್ನು ಹೇಳಲಾರ್ದೆ ಇನ್ನೊಂದು ಪಕ್ಷದ ಮಾತ್ರ ಹೇಳ್ತಕ್ಕಂಥ ಪ್ರವೃತ್ತಿ ಪ್ರಾರಂಭ ಆಗಿದೆ. ಹಾ ಸರ್. ಇದು ಮಾಧ್ಯಮಕ್ಕೆ ಒಳ್ಳೆಯದಲ್ಲ. ಒಂದು ದೇಶದಲ್ಲಿ ಅತ್ಯುನ್ನತವಾದ ಸ್ಥಾನವನ್ನ ಜನ ಮಾಧ್ಯಮಕ್ಕೆ ನೀಡಿದ್ರು, ಈಗ ಎಲ್ಲೋ ಒಂದು ಕಡೆ ಅವ್ರ ಬಗ್ಗೆ ಡೌಟ್ ಬರೋ ರೀತಿಯಲ್ಲಿ ಕೆಲವು ಮಾಧ್ಯಮದವ್ರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ದುರ್ದೈವದ ಸಂಗತಿ. ಸರ್, ಸ್ನೇಹಿತರೆ ನೋಡ್ಬೋದು, ಎಷ್ಟೇ ಬಿಜಿ ಆಗಿದ್ರು ಕೂಡ ಅಬಕಾರಿ ಸಚಿವರು ತಮ್ಮ ಒಂದು ಅತ್ಯಮೂಲ್ಯವಾದ ಸಮಯವನ್ನು ಕೊಟ್ಟು ನಮಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಸರ್, ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು.